ನಾಳೆ ಸಿನಿಮಾ ರಿಲೀಸು, ನಾನು ಇವತ್ತು ಇಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮಾವರ ಜೊತೆಲಿ ನಾನು ಬರ್ತೀನಿ ಅಂದೆ. ನೀನು ಡೈರೆಕ್ಟ್ರು ಗುರು, ಡೈರೆಕ್ಟ್ರು ಏನು ಸಿಮೆಂಟ್ ಕಲಿಸ್ಬಾರ್ದಾ, ಇಲ್ಲ ಡೈರೆಕ್ಟ್ರು ಕಲ್ಲೆತ್ತು ಕೊಡ್ಬಾರ್ದಾ, ಏನು ನಾನು ಮನುಷ್ಯನ ತಾನೆ. ಈ ಹಿಂದೆ ಮಾಡಿರೋ ಕೆಲಸನೇ ಇದು. ಗಾರೆ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ನನಗೆ ಬೆಂಗಳೂರಲ್ಲಿ ಬದುಕಲಿಕ್ಕೆ ನನಗೆ ಒಂದು ರೂಮ್ ಅನ್ನೋದಿಲ್ಲ. ರೂಮ್ ಮಾಡ್ಕೋಬೇಕಂದ್ರೆ ದುಡ್ಡು ಬೇಕು. ಡೈರೆಕ್ಟ್ರು ಅಂತ ಒಂದ್ಸಲ ಅನ್ಸ್ಕೊಂಬಿಟ್ಟಾಗ ಏನು ಗೊತ್ತಾ ಸರ್, ಇನ್ನೊಬ್ಬ ಡೈರೆಕ್ಟ್ರು ನಮ್ಮನ್ನು ಕರೆಯಲ್ಲ. ನಾವು ಅಸೋಸಿಯೇಟಾಗಿ ಕೋ ಡೈರೆಕ್ಟ್ರಾಗಿದ್ದಾಗ ಏನು ಗೊತ್ತಾ, ಬಾಗುರು ಅಂತ ಕರೀತಾರೆ. ನಮ್ಗಲ್ಲಿ ಒಂದು ದಿನದ ಇಷ್ಟು ಕೊಡ್ತೀನಪ್ಪ ಅಂತ ಪೇಮೆಂಟ್ ಬರುತ್ತೆ. ಸೊ ಆವಾಗ ನಾವು ಬಚಾವಾಗ್ಬಿಡ್ತೀವಿ. ಸೊ ಡೈರೆಕ್ಟ್ರು ಅಂತಂದಾಗ ಏನು ಗೊತ್ತಾ, ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋ ಗಂಟನೂ ಯಾವುದೇ ಕಾರಣಕ್ಕೂ ಆ ಕಷ್ಟ ಯಾರಿಗೂ ಬೇಡ ಸ್ವಾಮಿ ಅಂತಾರೆ ಅನ್ಸ್ಬಿಡುತ್ತೆ. ಚೀತು ಯುವಕರ ಸಂಘ ಅಂತ ನನ್ನ ಡೆಬ್ಯೂ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್? ಅದು ಆ್ಯಕ್ಚುಲಿ ಬಂದು ಗ್ರಾಮಾಯಣಗಿನ್ನ ಮುಂಚೆ ಒಂದು 2 ವರ್ಷ ಮುಂಚೆ ಮಾಡಿದ್ದು. ಅದು ವಿನಯ್ ರಾಜ್ಕುಮಾರ್ ಸರ್ ಅಂದ ತಕ್ಷಣ ನನಗೆ ಮೈ ಜುಮ್ಮಂತ ಒಂಥರ ಗೂಸ್ ಬಂಪ್ಸ್. ಸರ್, ನನಗೆ ಸದ್ಯಕ್ಕೆ ಆರ್ಥಿಕ ಪರಿಸ್ಥಿತಿಲಿ ತುಂಬ ಕಗ್ಗಂಟಾಗ್ಬಿಟ್ಟಿದ್ದೀನಿ. ಏನಕ್ಕಂದರೆ ನಾನು ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರ ಹೇಳಿದ ಮಾತು ನನಗೆ ಅಳ ಬಂತು ಅಷ್ಟೇ. ನಾವು ಹೊತ್ಕೊಂಡು ನಾವು ಸೆಂಟಿಮೆಂಟಲ್ ಕೇಳ್ಕೊಂಡ್ರೆ ಜನದ ತಪ್ಪಲ್ಲ, ಅದು ನಮ್ ತಪ್ಪು. ಆ ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ಗೆಲ್ಲೋನೇ ಗಂಡಸು. ನಿಜ. ಈಗ ಗುರು, ನಾನು ಒಂದು ಮಾತು ಹೇಳ್ತೀನಿ. ಎಮೋಷನಲ್ ಆಗಿ ಹತ್ತು ಕರೆದ್ರೆ ಹೊಟ್ಟೆ ತುಂಬುತ್ತಾ? ಬೆಳಿಗ್ಗೆ ಎದ್ದು ಗಾರೆ ಕೆಲಸ ಮಾಡ್ತಿದ್ದೆ ತಾನೆ, ಮನೇಲಿ ಕೂತ್ಕೊಂಡು ಹತ್ಬಿಡು, ಎಲ್ಲ ಹೋಟೆಲ್ ಕೂತ್ಕೊಂಡು ಹತ್ಬಿಟ್ಟು ಬಿಲ್ ಕೊಡು, ಇಲ್ಲ ಅಂದ್ರೆ ಅದೇ. ನೀವು ನಿಮ್ಮ ಮಾತುಗಳು ಹೆಂಗಿದೆ ಗೊತ್ತಾ, ನೀವು ಡೈರೆಕ್ಟ್ ಶೂಟ್ ಮಾಡ್ತೀರಾ. ಏನಪ್ಪ ಕೌಬಾಯ್ ಚರಿತ್ತು ಕುದುರೆ ಓಡಿಸೋ ವೀಡಿಯೋನ ಬಿಟ್ಬಿಟ್ಟು ಗಾರೆ ಕೆಲಸ ವೀಡಿಯೋ ತೋರಿಸ್ತಾ ಇದ್ದೇನೆ ಅಂತ ಕನ್ಫ್ಯೂಸ್ ಆಗಬೇಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕೌಬಾಯ್ ಚರಿತ್. ವೆಲ್ಕಮ್ ಟು ಕೌಬಾಯ್ ಚರಿತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ರಾಮನಗರ. ಕೆಲವು ಸಂದರ್ಭದಲ್ಲಿ ಕುದುರೆನೂ ಓಡಿಸ್ಬೇಕಾಗತ್ತೆ, ಗಾರೆ ಕೆಲಸನೂ ಮಾಡಬೇಕಾಗುತ್ತೆ, ನಮ್ಮ ಹೊಟ್ಟೆ ಪಾಡು ತುಂಬೋಕ್ಕೋಸ್ಕರ ಯಾವ ಕೆಲಸ ಬೇಕಾದರೂ ಮಾಡಬೇಕಾಗತ್ತೆ. ಅದೇ ಥರ ಇದರಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವು ಅವರು. ಶಿವು ಸರ್ ಏನಂದರೆ, ಇರಲಿ, ಶಿವು ಅವ್ರು ಯಾಕೆಂತ ಶಿವು ಸರ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿವು ಸರ್ ಅನ್ಬೇಡಿ ಅಂತ ಹೇಳಿದ್ರು. ಶಿವು ಸರ್ ಅಂತ ಕರೀತಾರೋ ಉದ್ದೇಶ ಒಂದೇ, ಅವರು ಪ್ರೊಫೆಷ್ನಲ್ ಮತ್ತು ಅವ್ರ ಟ್ಯಾಲೆಂಟ್ಗೆ ತಕ್ಕಂಗೆ ಒಂದು ಕೆಲಸ ಮಾಡ್ತಾಯಿದ್ರು. ಬಟ್ ಅವ್ರು ಶಿವು ಅಂತ ಕರಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ, ಅದಕ್ಕೆ ಅವರು ಶಿವು ಅಂತ ಕರಿ ಅಂತ ಇದ್ದಾರೆ. ಬಟ್ ಅವ್ರ ಟ್ಯಾಲೆಂಟ್ ಎಂಥದ್ದು, ಮತ್ತು ಅವರು ಇಷ್ಟು ಬಡತನದಲ್ಲೂ ಅವರು ಆಯ್ಕೆ ಮಾಡ್ಕೊಂಡಿರೋಂಥ ಪ್ಯಾಷನ್ ಕಮ್ ವರ್ಕ್ ಎಂಥದ್ದು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಒಂದು ಕನಸು ಕಾಣ್ತಾರೆ. ಅದೇ ಥರ ನಾವೂ ಕನಸು ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕನಸು ಕಾಣ್ತಾ ಇದ್ದಾರೆ. ಈಗ ನಾನು ಆ್ಯಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೆ, ಇವರು ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾಯಿದ್ರು. ಸೊ ನಾನು ಮೊದಲೇ ಹೇಳ್ದಂಗೆ ಹೊಟ್ಟೆಪಾಡಿಗೋಸ್ಕರ ನಾವೇನು ಕೆಲಸ ಬೇಕಾದರೂ ಮಾಡಬೇಕು ಅಂತ. ನನ್ನ ಹೊಟ್ಟೆಪಾಡಿಗೋಸ್ಕರ ಕುದುರೆಗಳನ್ನ ಇಟ್ಕೊಂಡು ಟ್ರೈನಿಂಗ್ ಮಾಡ್ತೀನಿ ಅಂತ ನಾನು ಹೊಟ್ಟೆಪಾಡು ನೋಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಿರೋ ಕಸಬನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡಿಕೊಂಡು ಡೈರೆಕ್ಷನ್ ಮಾಡಿಕೊಂಡು ಅವ್ರ ಹೊಟ್ಟೆಪಾಡಿಗೋಸ್ಕರ ಇವತ್ತು ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ, ಇಷ್ಟೊತ್ತು ನೋಡಿದ್ರಿ ಅವ್ರು ಮಾಡ್ತಾ ಇರೋದು ಈ ಕಲ್ಲು ಕಟ್ಟಡ ಕೆಲಸ, ಗಾರೆ ಕೆಲಸ. ಬಟ್ ತಪ್ಪಲ್ಲ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಫ್ರ್ಯಾಂಕಾಗಿ ಹೇಳ್ತೀನಿ, ನೆನ್ನೆ ನಾನು ಕೂತ್ಕೊಂಡು ಗ್ರಾಮಾಯಣ ಅಂತ ಒಂದು ಟ್ರೈಲರ್ ನೋಡಿದೆ. ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ, ಗ್ರಾಮಾಯಣ ಡೈರೆಕ್ಟರ್ ಯಾರೂ ಗೊತ್ತಿಲ್ಲ ನಂಗೆ. ಆ್ಯಕ್ಟರ್ ಅಂತ ಗೊತ್ತಿರೋದು ಒಬ್ಬರೇ, ವಿನಯ್ ರಾಜ್ಕುಮಾರ್ ಸರು. ಯಾಕೆ ಅಂತಲೂ ಹೇಳ್ತೀನಿ, ಯಾಕೆ ಗೊತ್ತು ಅಂತ ಹೇಳ್ತೀನಿ. ನಾನು ಫೈಟ್ ಕಲಿತಾ ಇದ್ದಿದ್ದ ಟೈಮಲ್ಲಿ ವಿಕ್ರಮ್ ಅವ್ರ ಸರ್ ಅಂತ ಹೇಳಿ ಫೈಟ್ ಮಾಸ್ಟ್ರು, 2018-19 ಸಮಥಿಂಗ್ ಆ ಟೈಮಲ್ಲಿ ನಾನು ಫಸ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ ಒಳಗಡೆ ಹೋಗಿ ಕೂತ್ಕೊಂಡು ಊಟ ಮಾಡ್ತೀನಿ. ಆ ಸಂದರ್ಭ ಹೆಂಗಿತ್ತು ಅಂತ ಹೇಳಿದ್ರೆ, ಇದೇ ಗ್ರಾಮಾಯಣ ಪಿಕ್ಚರ್ಗೆ ಅದೇ ವಿನಯ್ ರಾಜ್ಕುಮಾರ್ ಸರ್ಗೆ ನಾನು ನಮ್ಮ ಫೈಟ್ ಮಾಸ್ಟರ್, ನನಗೆ ಕಲಿಸ್ತಿದ್ದ ಮಾಸ್ಟರ್ ಜೊತೆ ಹೋಗಿ ಇದೇ ಗ್ರಾಮಾಯಣ ಸಿನಿಮಾಗೆ ನಾನು ಅವ್ರಿಗೆ ಫೈಟ್ ಟೀಚ್ ಮಾಡೋಕ್ಕೆ, ಅಂದರೆ ಟ್ರೈನಿಂಗ್ ಮಾಡೋಕ್ಕೆ ಅಂತ ಹೋಗಿರ್ತೀನಿ. ಸೊ ಆ ಸಂದರ್ಭದಿಂದ ನಾನು ಆ ಗ್ರಾಮಾಯಣ ಅಂತ ಕೇಳಿದಾಗ ಅದನ್ನ ಲಿಂಕೇ ಇಲ್ಲ ಬಿಡಿ. ಅದಾಗಿ ಇವಾಗ ಆಲ್ಮೋಸ್ಟ್ 8 ವರ್ಷ ಆಯಿತು ಅಂತ ಅನ್ಸುತ್ತೆ. 8 ವರ್ಷ. ಸೊ 8 ವರ್ಷ ಆದಮೇಲೂ ಆ ಸೆಂಟಿಮೆಂಟ್ ಇಟ್ಕೊಂಡಿಲ್ಲ. ಗ್ರಾಮಾಯಣ ಇದು ಗೊತ್ತಲ್ಲ, ಈ ಸಿನಿಮಾ ನಾನು ಯಾವಾಗಲೂ ವರ್ಕ್ ಮಾಡಿದ್ನಲ್ಲ ಅಂತ ನೋಡೋಕ್ಕೆ ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್ ಆಗಿದೆ. ಆ ಡೈರೆಕ್ಟರ್ ಯಾರು ನಿಜವಾಗ್ಲೂ ಗೊತ್ತಿಲ್ಲ, ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇಲ್ಲೊಬ್ರು ನಮ್ಮ ಇವತ್ತು ನಮ್ಮ ಕ್ಲಬ್, ನಮ್ಮ ಫಾರ್ಮ್ ಹೌಸ್ಗೆ ಬರ್ತಾರೆ. ಒಬ್ರು ಕೆಲಸ ಮಾಡಬೇಕಾದ್ರೆ ನಮ್ಮ ಕೃಷ್ಣ ಅಂತವರು ಮೇಸ್ತ್ರಿ, ಅವ್ರು ಹೇಳ್ತಾರೆ, ಸರ್ ನಿಮ್ಮ ಕಡೆಯವ್ರೊಬ್ರು ಬಂದಿದ್ದಾರೆ ಸರ್ ನಮ್ಮ ಕೆಲಸಕ್ಕೆ ಅಂತ. ಯಾರಪ್ಪ ಅಂದರೆ, ಸರ್ ನಿಮ್ಮ ಕಡೆಯವರು ಸರ್. ಯಾರು ನಮ್ಮ ಕಡೆಯವರು ಅಂದರೆ, ನಿಮ್ಮ ಸಿನಿಮಾದವ್ರು ಒಬ್ರು ಇದ್ದಾರೆ ಸರ್ ಅಂತಾರೆ. ಆ ಸಿನಿಮಾದವ್ರು ಯಾರಪ್ಪ ಅಂತ ಹೇಳಿದ್ರೆ ಇವರೇ, ಶಿವು ಅಂತೇಳಿ. ಶಿವು ಸರ್, ನೀವು ಹೇಳಿ, ಎಷ್ಟು ಸಿನಿಮಾ ಮಾಡಿದ್ದೀರಾ, ಏನೇನು ಕೆಲಸ ಮಾಡಿದ್ದೀರಾ ಅಂತೇಳಿ. ಸರ್, ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಶಿವು ರಾಮನಗರ ಅಂತ. ಇಲ್ಲೇ SRS ಬಿಟ್ಟು ನೀವೇನಿದ್ದೀರಿ
ಸಮೀಪ ಒಂದು 3 ಕಿಲೋಮೀಟ್ರ್ ನಮ್ಮೂರು, ಶಿವನಹಳ್ಳಿ ಒಡ್ರದೊಡ್ಡಿ ಅಂತ. ಸೊ ನಿಮಗೆ ಫಸ್ಟ್ಲಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂಥವ್ರನ್ನ ಕೂರಿಸಿ ಈ ಥರ ಒಂದು ಇಂಟರ್ವ್ಯೂ ಮಾಡ್ತಾರೋದು ನನ್ನ ಒಂದು ಅದೃಷ್ಟ ಅದು. ನಾನು ಸರ್ ಅಂದರೆ ನಂದು 15 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿ ನಾನು ಕಾಲಿಟ್ಟು. 19ನೇ ವಯಸ್ಸಿಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ನಾನು ಕಾಲೇಜು ಬಿಟ್ಟು ನಾನು ಹೋಗ್ಬಿಟ್ಟೆ. ಏನು ಎಜುಕೇಷನ್ ಆಗಿದೆ? ನಂದು ITI ಇನ್ಕಂಪ್ಲೀಟೆಡ್, ಕಾಮರ್ಸ್ ಇನ್ಕಂಪ್ಲೀಟೆಡ್. ಆದರೆ ಕಾಲೇಜಿಗೆ ಯಾವುದು ಬರೆಯೋಕ್ಕೆ ಅವಕಾಶ ಸಿಗಲಿಲ್ಲ, ಅದು ಬಣ್ಣ ಹಂಗೆ ಹೇಳ್ಕೊಂಬಿಡ್ತು. ಸೊ ನನ್ನ ಮೊದಲನೇ ಮೂವಿ ಗೂಳಿಹಟ್ಟಿ ಅಂತ. ಓಕೆ. ಪವನ್ ಶೌರ್ಯ ಅಂತ ಹೀರೋ, ಶಶಾಂಕ್ ರಾಜ್ ಡೈರೆಕ್ಟ್ರ್, ಅವ್ರು ನನಗೆ ಅವಕಾಶ ಕೊಟ್ಟು ಏನು ಮಾಡಿದ್ರಿ ಫಸ್ಟ್ ಸಿನಿಮಾ? ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದೆ. ಅದಾದಮೇಲೆ ಎಷ್ಟು ಸಿನಿಮಾ? ಅಲ್ಲಿಂದ ಆಲ್ಮೋಸ್ಟು ಅಪ್ರಾಕ್ಸಿಮೇಟ್ ನನಗೆ ಈಗ ಒಂದು ನಂಬರ್ ಆಫ್ 23-24 ಆಗಿರ್ಬೋದು. ಓಕೆ. ಯಾವ್ಯಾವ ಸಿನಿಮಾ ನೆನಪಿದೆಯಾ? ಗೂಳಿಹಟ್ಟಿ, ಉಡುಂಬ, ಕನ್ನಡ ದೇಶದವಳು, ಪುಲ್ಟೈಟ್ ಪೇತೆ, ಸಿದ್ದಾಪುರ, ಕಿಲಾಡಿ, ಮತ್ತು ಇದು ಭುಜಂಗ ಮಾಡಿದ್ದೀನಿ, ರ್ಯಾಂಬೋ 2 ವರ್ಕ್ ಮಾಡಿದ್ದೀನಿ. ಆಮೇಲೆ ಇನ್ನು ಕೆಲವೊಂದು ಸಿನಿಮಾಗಳು ಮರ್ತಿರ್ಬೋದು. ಅದಾದಮೇಲೆ ನಾನು ಲಾಸ್ಟ್ ಮಾಡಿದ್ದು ಅದು ಅದೇ ಉಡುಂಬ. ಆದಮೇಲೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಕಾಲಿಟ್ಟೆ. ಲೋಕಲ್ ಲವ್ ಸ್ಟೋರಿ ಅಂತ ಒಂದು ಸಿನಿಮಾ ಮಾಡಿದೆ, ಅದು ನಾನೇ ಓನ್ ಡೈರೆಕ್ಷನ್ನು, ಉತ್ತರ ಕರ್ನಾಟಕದ ಒಂದು ಭಾಷೆ. ಅದು ಒಂದು ಪ್ರೊಡ್ಯೂಸರ್ ಪ್ರಾಬ್ಲಮಿಂದ ಅದು ಏನೋ ಅವ್ರವ್ರ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ, ಆದರೆ ಸಿನಿಮಾ ನಿಂತೋಯ್ತು. ಅದಾದಮೇಲೆ ನಾನು ಚೀತು ಯುವಕರ ಸಂಘ ಅಂತ ನನ್ನ ಡೆಬ್ಯೂ. ಓಕೆ. ನಾನು ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ಎಲ್ಲ ಮಾಡಿರೋಂಥ ಸಿನಿಮಾ ಚೀತು ಯುವಕರ ಸಂಘ. ಓಕೆ. ಅಲ್ಲಿಂದ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್? ಅದು ಆ್ಯಕ್ಚುಲಿ ಬಂದು ಗ್ರಾಮಾಯಣಗಿನ್ನ ಮುಂಚೆ ಒಂದು 2 ವರ್ಷ ಮುಂಚೆ ಮಾಡಿದ್ದು. ನಂದು ಆ್ಯಕ್ಚುಲಿ ಬಂದು ಗ್ರಾಮಾಯಣಗೂ ನನಗೂ ಸೇಮ್ ಅನ್ಕೊಂಬಿಡಿ ಪ್ರಾಬ್ಲಮ್. ಓಕೆ. ಸೊ ಅವ್ರದ್ದು ಒಂಥರ ಪ್ರಾಬ್ಲಮ್, ನಂದೊಂಥರ ಪ್ರಾಬ್ಲಮ್. ಅಂದರೆ ಏನೋ ಒಂದು ಅದೇನೋ ಗೊತ್ತಿಲ್ಲ, ಅವ್ರದ್ದು ಸ್ವಲ್ಪ ಡಿಲೇ ಆಯಿತು, ನಮ್ಮದು ಡಿಲೇ ಆಯಿತು. ವರ್ಕ್ ಮಾಡಿಕೊಂಡು ಗ್ರಾಮಾಯಣಗೆ ಆ್ಯಕ್ಚುಲಿ ಬಂದು ನಾನು ಚೀತು ಯುವಕರ ಸಂಘ ಫುಲ್ ಕಂಪ್ಲೀಟ್ ಆಗಿತ್ತು, ಅಂದರೆ 90% ಕಂಪ್ಲೀಟ್ ಆಗಿತ್ತು. ಅಲ್ಲಿ ಏನಾಗುತ್ತೆ, ಬಲರಾಜವಾಡಿ ಸರ್ ಅಂದ್ಬಿಟ್ಟು ಸೀನಿಯರ್ ಆ್ಯಕ್ಟ್ರ್, ಅವರು ಬಲರಾಜವಾಡಿ ಗ್ರಾಮಾಯಣದಲ್ಲಿ ನಮ್ಮ ಹೀರೋಯಿನ್ ಮೇಘಾ ಶೆಟ್ಟಿ ಅವರ ತಂದೆ ಪಾತ್ರ ಮಾಡಿದ್ದಾರೆ. ತುಂಬ ಒಳ್ಳೆ ನಟರು ಅವರು. ಅವರು ದೇವನೂರು ಚಂದ್ರಿಗೆ ನನ್ನ ರೆಫರ್ ಮಾಡಿರೋದು. ಅಂದರೆ ಅವರು ಲೊಕೇಶನ್ ಹಂಟಿಂಗಲ್ಲಿದ್ದರು, ಒಂದು ಜಾಗಗಳು ಹುಡುಕಾಟ, ಸಿಕ್ಕಾಪಟ್ಟೆ ಸ್ಟ್ರಗ್ಲಿಂಗ್ ಇತ್ತು ಅವ್ರದ್ದು. ರಾಮನಗರ ಕಡೆ ತುಂಬ ಚೆನ್ನಾಗಿದೆ ಹಳ್ಳಿಗಳು, ಅವ್ರಿಗೆ ತುಂಬ ಒಂದು ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಡ್ರಾಪು, ಒಂಥರ ದೇಸಿ ಇದು ಒಂದು ಅಟ್ಮಾಸ್ಫಿಯರ್ ಬೇಕಾಗಿತ್ತು. ಅವರು ಚಿಕ್ಕಮಂಗ್ಳೂರು ಕಡೆ ಎಲ್ಲ ನೋಡಿದ್ರಂತೆ. ಬಾಲಣ್ಣ ನನಗೆ ರೆಫರ್ ಶಿವು ಅವ್ರ ಹತ್ರ ಹೋಗಿ ಅಂದ್ಬಿಟ್ಟು ಕಳಿಸಿದ್ರು. ದೇವನೂರು ಚಂದ್ರು ಮತ್ತು ನಾಗೇಶ್ ಹೆಬ್ಬೂರು ಅಂದ್ಬಿಟ್ಟು ಅವರಿಬ್ಬರು ಬಂದಾಗ ನನಗೆ ಈ ಥರ ಲೊಕೇಶನ್ಗಳು ಬೇಕು ಅಂತಂದರು. ಸೊ ನಾನು ಹೆಂಗಿದ್ರು ಚೀತು ಮಾಡಿದ್ದೆ, ಕೆಲವೊಂದು ಸಿನಿಮಾಗಳು ಮಾಡಿದ್ದೆ. ಅಲ್ಲಿ ತೆಗಿಚ್ಕೆರೆ ಅಂದ್ಬಿಟ್ಟು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಸೇರುತ್ತೆ ಅದು. ತೆಗಿಚ್ಕೆರೆ ಮತ್ತು ಬ್ರಹ್ಮಣಿಪುರ, ಉಚ್ಚೈನದೊಡ್ಡಿ, ನಮ್ಮ ಶಿವನಹಳ್ಳಿ ಟೆಂಪಲ್ ಇಲ್ಲಿ. ಸರ್ ಬನ್ನಿ ಸರ್, ಓಕೆ. ಅದು ವಿನಯ್ ರಾಜ್ಕುಮಾರ್ ಸರ್ ಅಂದ ತಕ್ಷಣ ನನಗೆ ಮೈ ಜುಗ್ಮಂತ ಒಂಥರ ಗೂಸ್ ಬಂಪ್ಸ್. ನಾವು ಹೇಳಿ ಕೇಳಿ ದೊಡ್ಡ ಮನೆಯವರ ಅಭಿಮಾನಿಗಳು. ಅಪ್ಪು ಸರ್ಗೆ ತುಂಬ ಅಂದರೆ ತುಂಬ ದೊಡ್ಡ ಅಭಿಮಾನಿ ಸರ್. ಗೂಳಿಹಟ್ಟಿ ಸಿನಿಮಾ ಟೀಸರ್ ಅವ್ರಿಗೆ ತೋರಿಸಿದ್ದು, ಅದು ಹಳೆ ನೆನಪುಗಳದು. ವಿನಯ್ ರಾಜ್ಕುಮಾರ್ ಸರ್ ಅಂದ ತಕ್ಷಣ ಒಂದು ಸೆಕೆಂಡು ಯೋಚನೆ ಮಾಡಿಲ್ಲ ನಾನು. ಡೈರೆಕ್ಟರ್ ಆದ್ರೆ ಏನು ಗುರು, ಅಷ್ಟೇನು ಡೈರೆಕ್ಟ್ರಾಗಿ ಮತ್ತೆ ಹೋಗೋಣ, ದೊಡ್ಡ ಮನೆಯವ್ರ ಜೊತೆ ಫಸ್ಟಿಂದ ಹೋಗೋಣ. ಡೈರೆಕ್ಷನ್ ಮುಗಿಸಿ ಒಂದು ಸಿನಿಮಾನ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಹಂಗೆ ಹೇಳಿದ್ಕೆ ಚಂದ್ರು ಸರ್ ಅದು ಒಪ್ಪಲಿಲ್ಲ. ಸರ್ ಅದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾವು ಹೆಂಗೆ ಕರೆದು ಬಿಡೋಣ, ಓಕೆ ನಮ್ಮ ಜೊತೆಗೆ ನಿಂತ್ಕೊಬೇಕು, ನಾವು ಬ್ಯಾಕ್ ಮೂನಾಗಿ ನಿಂತ್ಕೋಬೇಕು ಅಂತಂದಾಗ ನನಗೊಂಥರ ಇನ್ನೂ ಒಂಥರ ಬೆಂತಟ್ಟದಂಗೆ ಆಯಿತು. ಸರ್ ಇಡೀ ಸಿನಿಮಾ ಮುಗಿಯೋ ತನಕ ನಿಮ್ಗೆ ಏನೇನು ಬೇಕು ಪ್ರತಿಯೊಂದಕ್ಕೂ ನಾನು ನಿಂತ್ಕೋತೀನಿ ಸರ್ ಅಂದ್ಬಿಟ್ಟು ಆಲ್ಮೋಸ್ಟು ಮೇನ್ ಸೀಕ್ವೆನ್ಸ್ ಏನೇನು ಬರುತ್ತೆ, ವಿಲೇಜ್ ಕಂಟೆಂಟು ಅದೆಲ್ಲ ಪ್ರತಿಯೊಂದು ನಮ್ಮ ಭಾಗದಲ್ಲೇ ಆಗಿರೋದ್ರಿಂದ ರಾಮನಗರ ಅದು ವಿನಯ್ ಸರ್ಗೂ ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು. ಮೇಘಾ ಶೆಟ್ಟಿ ಅವ್ರಿಗೆ ಇಷ್ಟ ಆಯಿತು, ಆಮೇಲೆ ಲೂಸ್ ಮಾದವ್ರಿಗೂ ಇಷ್ಟ ಆಯಿತು. ಎಲ್ಲನೂ ಕಂಪ್ಲೀಟ್ ಆಗೋ ಗಂಟ ನನ್ನ ಜೊತೆಲಿ ನಿಂತ್ಕೊಂಡೆ ಸರ್. ಏನೋ ನಾನು ನಿಂತ್ಕೊಂಡೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ನಮ್ಮ ಕವಣಾಪುರ ಕೆರೆಯಲ್ಲೂ ಇದು ಕವಣಾಪುರ ಹತ್ರ ಒಂದು ಮಂಟಪ ಐತಲ್ಲ, ನಮ್ಮ ಮಂಟಪ, ಅದು ತುಂಬ ನನ್ನ ಲಕ್ಕಿ ಪ್ಲೇಸ್ ಅದು. ಓಕೆ, ನಾವೀಗ ಡೈಲಿ ಅಲ್ಲೇ ಆರಿಸ್ತಕೊಂಡು ನೋಡಿದ್ದೀನಿ. ನೀವು ಕುದುರೆಯಲ್ಲಿ ಬರ್ತಾ ಇರೋದೆಲ್ಲ ನಾನು ನೋಡಿದ್ದೀನಿ ಅಲ್ಲಿ. ಲ್ಯಾಂಡ್ ಲಾರ್ಡು ಮೊನ್ನೆ ಆಯ್ತಲ್ಲ ಸರ್, ಮೊನ್ನೆ ಆಯಿತು. ತುಂಬ ನಾವು ತುಂಬ ಸಿನಿಮಾಗಳಲ್ಲಿ ನಾನು ಇದು ಈಗೀಗ ನೋಡ್ತಾ ಇದ್ದೆ. ತುಂಬಾ ಸಿನಿಮಾಗಳು, ಹಳೆ ಸಿನಿಮಾ, ಅದು ಶಿವರಾಜ್ ಕುಮಾರ್ ಸರ್ ಸಿನಿಮಾನು ಆಗಿರ್ಬೋದು. ವೆರಿ ಬ್ಯೂಟಿಫುಲ್ ಲೊಕೇಶನ್. ಯಾವ್ದು ಶಿವಣ್ಣನ ಸಿನಿಮಾ? ಶಿವಣ್ಣ ಅವ್ರದ್ದು ವೇದ ಆಯಿತು, ಆಮೇಲೆ ಮೈಲಾರಿ ಆಗಿದೆ, ಭಾಗ್ಯದ ಬಳಗರ ಆಗಿದೆ, ಜೋಡಿ ಅಕ್ಕಿ ಆಗಿದೆ,
ಅಲ್ಲೇನಾ ಅಲ್ಲೇ ಆ ಪ್ಲೇಸಲ್ಲೇ ಕವಣಾಪುರ ಆ ಕಡೆ ತುಂಬ ಚೆನ್ನಾಗಾಗಿದೆ ಶೂಟ್ಸಲ್ಲಿ. ಸೊ ನಾವು ಲಕ್ಕಿ ಆ್ಯಕ್ಚುಲಿ ಅಂಥ ಪ್ಲೇಸಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಇಲ್ಲ 500 ಮೀಟ್ರ್ ಇದೆ ಅದು ಜಾಗ. ವಿನಯಣ್ಣನೂ ಅದೇ ಅಂದರು. ವಿನಯಣ್ಣ ನಮ್ಮ ಸೆಟ್ಗೆ ಶಿವಣ್ಣ ಮತ್ತು ಗೀತಾಕವ್ರು ಬಂದಿದ್ದರು. ಆಗ ಆ ವಿಲೇಜ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಂದಾಗ ವಿನಯಣ್ಣ ಇವರೇ ತೋರಿಸಿದ್ದು ಅಂತ ಹೇಳಿದಾಗ ನನಗೆ ಸಾಕಪ್ಪ ಇನ್ನೇನು ಬೇಕು ನನಗೆ ಅಂತ ಅನಿಸ್ಬಿಡ್ತು. ಅಂದರೆ ಅವ್ರ ಜೊತೆ ನಾವು ಕೂತ್ಕೊಂಡು ಮಾತಾಡೋದು ಇದೆಯಲ್ಲ ಸರ್, ದೊಡ್ಡ ವಿಷಯ ಅದು. ಸೊ ಅವ್ರನ್ನ ಗ್ರಾಮಾಯಣ ಟೀಮ್ನ ಈ ವಿಲೇಜ್ ಎಲ್ಲ ತೋರಿಸಿದ್ದು ನೀವೇ ಕಂಪ್ಲೀಟ್. ಅಂದರೆ ನಾನೇ ಸರ್, ನಾನೇ ಅಂತಾನೆ ಅಂತಲ್ಲ, ಅದು ಬಾಲ ರಾಜವಾಡಿ ಕಡೆಯಿಂದ ನನಗೆ ಬಂತು, ನಾನು ತೋರಿಸ್ದೆ. ಓಕೆ. ನನಗೊಂದು ಖುಷಿ ಏನಂದ್ರೆ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಅವಕಾಶ ಕೊಟ್ಟರು. ಸೊ ಥ್ರೂಔಟ್ ಅವ್ರ ಜೊತೆಲಿ ಕ್ಯಾರಿ ಮಾಡಿದೆ. ಇಲ್ಲ, ನೀವು ರಾಮನಗರದವರಾಗಿ ನಮ್ಮ ರಾಮನಗರ ಎಷ್ಟು ಬ್ಯೂಟಿ ಇದೆ ಅಂತ ಹೇಳಿ ನೀವು ತೋರಿಸಿದ್ದಕ್ಕೇನೆ ಈಗ ನನಗೆ ಗೊತ್ತಿರಲಿಲ್ಲ ರಾಮನಗರ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಅಂತ. ನೀವು ಬಂದ್ಮೇಲೆ ಅಲ್ವಾ ಗೊತ್ತಾಗಿದ್ದು? ಬಂದ್ಮೇಲೆ ಗೊತ್ತಾಗಿದ್ದು. ಈಗ ನಾನು ಹೇಳಕ್ ಹೊರಟಿರೋದು ಒಂದೇ, ನಾವೆಲ್ಲೆಲ್ಲ ಹೋಗೋದಕ್ಕಿಂತ ನಮ್ಮ ರಾಮನಗರನೇ ಎಷ್ಟು ಬ್ಯೂಟಿ ಇದೆ. ಖಂಡಿತ ನಾನು ತೋರ್ಸಕ್ ಹೊರಟಿರೋದು ಅದೇನೆ. ನಿಜ ನಿಜ. ಸೊ ನೀವು ಹೆಂಗೆ ರಾಮಾಯಣಕ್ಕೆ ತೋರಿಸಿದ್ರಿ, ನಾನಿವಾಗ ನಂಗೆ ಅಲ್ಪ ಸ್ವಲ್ಪ ಜನಕ್ಕೆ ಇನ್ಸ್ಟಾಗ್ರಾಮು ಇದರಿಂದ ಗೊತ್ತಿರೋದನ್ನ ಜನಕ್ಕೆ ಹೇಳಕ್ ಹೊರಟಿದೀವಿ ರಾಮನಗರ ಎಷ್ಟು ಬ್ಯೂಟಿ ಇದೆ. ಥ್ಯಾಂಕ್ ಯು ಸರ್. ನಮ್ಮ ರಾಮನಗರದ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನಾನು ಆಭಾರಿ. ಇಲ್ಲ, ನಮ್ಮ ಕರ್ನಾಟಕ ಎಷ್ಟು ಬ್ಯೂಟಿ ಅಲ್ಲ. ನಮ್ಗೆ ಕಾಲಿಡಕ್ಕಾಗಿರೋ ಜಾಗ ರಾಮನಗರ. ನಾವು ನಮ್ಗೆ ಅನ್ನ ಕೊಡ್ತಿರೋ ಜಾಗ, ನಮ್ಗೆ ಉಸಿರಾಡ್ತಿರೋ ಜಾಗ ಇದು ಇವತ್ತು ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಅದರಲ್ಲಿ ನಮ್ಮ ಜನಕ್ಕೆ ಕೇಳ್ಕೊಳ್ಳೋದೇನು ಅಂದರೆ, ಈಗ ನೋಡಿ ನೀವು ರಾಮನಗರದಲ್ಲಿ ಹುಟ್ಟಿ ಬೆಳೆದ್ರಿ, ರಾಮನಗರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರಿ, ಗಾಂಧಿನಗರಕ್ಕೆ ಹೋದ್ರಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಒಬ್ಬ ನಟನಿಗೆ ಎಷ್ಟೋ ಸಿನಿಮಾಗಳಾಗಿದೆ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಶಿವಣ್ಣಂದು. ಆದ್ರೂ ಮತ್ತೆ ಇನ್ನೊಂದ್ಸತಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಾವು ರಾಮನಗರದವರೇ ಆಗಬೇಕಾಗಿತ್ತು. ರಾಮನಗರ ಎಷ್ಟು ಚೆನ್ನಾಗಿದೆ ಬಂದ್ ಮಾಡಿ ಅಂತ ಹೇಳೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲ ಲೊಕೇಶನ್ ಗೊತ್ತಿರಲ್ಲ, ಯಾರೋ ಒಬ್ರು ಸೆಲೆಕ್ಟ್ ಮಾಡ್ತಾರೆ ಹೋಗ್ತಾರೆ. ಬಟ್ ನಮ್ಮ ಬೆಂಗಳೂರಿಂದ 60 ಕಿಲೋಮೀಟರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಾವೇ ನಿಜ ಬೇಕಾಗಿತ್ತಲ್ವಾ. ಸೊ ಈ ಥರ ನಾನು ಹೇಳ್ತಾ ಇರೋದು, ಇಲ್ಲಿಂದ ಬೆಂಗಳೂರಿಂದ ಎತ್ಕೊಂಡು ಎಲ್ಲೆಲ್ಲಿಗೋ ಬೇರೆ ಸ್ಟೇಟ್ಗೆ ಬೇರೆ ಕಂಟ್ರಿಗೆ ಹೋಗ್ತಾ ಇರೋ ಜನ ನಮ್ಮಲ್ಲೇ ಎಷ್ಟು ಬ್ಯೂಟಿ ಇದೆ, ನಮ್ಮಲ್ಲೇ ಎಷ್ಟು ಚೆನ್ನಾಗಿದೆ, ಇಲ್ಲೇ ಬಂದು ಎಂಜಾಯ್ ಮಾಡಿ ಅನ್ನೋದಕ್ಕಿಂತ ಈ ಭಾಗನೇ ಎಷ್ಟು ಚೆನ್ನಾಗಿದೆ. ನೀವು ಜನಕ್ಕೆ ಕೇಳಿ ನಮ್ಮ ಕರ್ನಾಟಕ. ಈಗ ನೀವು ಎಲ್ಲಿಂದನೋ ಬಂದು ಈ ಜಾಗನೇ ಆಯ್ಕೆ ಮಾಡ್ಕೋಬೇಕನ್ನೋದು ಏನಿದೆ. ಈಗ ಇಷ್ಟೊಂದು ಕುದುರೆಗಳನ್ನ ಇಟ್ಕೊಂಡು ಇದೆಲ್ಲ ನೋಡಿ ಇದು ನಾವು ನೋಡಿದಾಗ ಹೆಂಗಿತ್ತು ಗೊತ್ತಾ ಜಾಗ? ಏನಕ್ಕೂ ಇಲ್ಲ. ಈಗ ನೋಡೋಕ್ಕೆ ಒಂಥರ ಎಷ್ಟು ಬ್ಯೂಟಿಯಾಗಿ ಮಾಡಿದ್ದಾರೆ. ನಮಗೆ ಒಂದು ಸಲ ಬಂದು ವಿಸಿಟ್ ಕೊಡೋಣ ಅನಿಸುತ್ತೆ. ಸೊ ನಮ್ಮ ಸಿನಿಮಾದವ್ರನ್ನೆಲ್ಲ ನಾನು ಹೇಳ್ತೀನಿ, ಈ ಥರ ಒಂದು ಜಾಗ ಇದೆ ಬನ್ನಿ ಅಂತ, ತುಂಬ ಖುಷಿ ಪಡ್ತಾರೆ. ಸೊ ಈ ಥರ ಆಗಿ ಸರ್ ನಂದು ಅದೇ ಅನ್ಫಾರ್ಚುನೇಟ್ಲಿ ಗೊತ್ತಲ್ಲ ಸರ್, ಸಿನಿಮಾ ಸ್ಟ್ರಗಲ್ಲು. ಸಿನಿಮಾ ಮಾಡಿದೆ, ಗ್ರಾಮಾಯಣದಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಒಂದು ಗಾಡ್ ಗ್ರೇಸ್ ನಾಳೆ ಸಿನಿಮಾ ರಿಲೀಸ್ ಸರ್. ನಾಳೆ 10 ವರ್ಷದ ಕನಸು 3ನೇ ತಾರೀಕು. ನಾಳೆ ನೀವಿವತ್ತು 2 ನಾಳೆ 3ನೇ ತಾರೀಕು ಸಿನಿಮಾ. ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನಾಳೆ ಸಿನಿಮಾ ರಿಲೀಸು. ನಾನು ಇವತ್ತು ಇಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅಲ್ಲ, ನೀವೊಂದು ಮಾತು ಹೇಳಿದ್ರಿ, ಅವಾಗಲೇ ಮಾತಾಡಿದ್ರಿ. ನಾನು ಇದು ಇಂಟರ್ವ್ಯೂ ಮಾಡೋಕ್ಕೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ, ನಾನು ಯೂಶ್ವಲಿ ಒಂದು ಕ್ಯಾರೆಕ್ಟರ್ ಇದೆ. ಹೆಂಗೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಹುಟ್ಟಾಗಿಂದನೂ ಒಂದೇ ಕ್ಯಾರೆಕ್ಟರ್ ನನ್ನದು. ಆ್ಯಕ್ಚುಲಿ ಇಷ್ಟು ಓಪನ್ ಆಗಿ ಮಾತಾಡಿಲ್ಲ. ನಾನು ಯಾವ ಥರ ಅಂತ ಹೇಳಿದ್ರೆ, ಯಾರಾದರೂ ಒಳ್ಳೆ ಸಿನಿಮಾ ಮಾಡಿದ್ರೆ ಗೆಲ್ಲುತ್ತೆ ಗುರು. ನನ್ನ ಲೈಫಲ್ಲಿ ನಾನು ಇರೋದು ಒಳ್ಳೆ ಕೆಲಸ ಮಾಡಿದ್ರೆ ಗೆಲ್ತೀನಿ ಗುರು. ಈ ಕಾನ್ಫಿಡೆಂಟಲ್ಲಿ ನಾನು ಬದುಕು ಬಂದಿರೋದು. ನಾನು ಚೆನ್ನಾಗಿದ್ದರೆ ನೀನು ನನಗೆ ಇಷ್ಟಪಡ್ತೀಯ, ನಾನು ಚೆನ್ನಾಗಿರೋ ಕೆಲಸ ಮಾಡಿದ್ರೆ ನೀನು ನನ್ನ ಫಾಲೋ ಮಾಡ್ತೀಯ. ಯಾಕಂದರೆ ನಾನು ಇವತ್ತು ಈ ಜಾಗದಲ್ಲಿ ಕೂತಿದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ, ಆ ದೇವ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಆ ಫಾಲೋ ಅನ್ನೋ ಪದಕ್ಕೆ ತುಂಬ ವ್ಯಾಲ್ಯೂ ಇದೆ. ಯಾಕಂದರೆ ನಾವು ಒಬ್ಬರನ್ನ ಫಾಲೋ ಮಾಡ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಫಾಲೋ ಮಾಡ್ತೀವಿ ಅಂದರೆ ಕನ್ನಡನ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತೀವಿ, ಕನ್ನಡನ ಅಷ್ಟು ಚೆನ್ನಾಗಿ ಪ್ರೀತಿಸ್ತೀವಿ. ನಾವು ಯಾರನ್ನಾದರೂ ಒಬ್ಬರನ್ನ ಪುನೀತ್ ಸರ್ನ ಇಷ್ಟಪಡ್ತೀವಿ ಅಂದರೆ ಸ್ಟಂಟ್ಸ್ ಮಾಡೋದನ್ನ ಕಲಿತೀವಿ, ಡ್ಯಾನ್ಸ್ ಮಾಡೋದನ್ನ ಕಲಿತೀವಿ. ಲೈಕ್ ದರ್ಶನ್ ಸರ್ನ ಇಷ್ಟಪಡ್ತೀವಿ ಅಂದರೆ ಆ ಪ್ರಾಣಿಗಳ ಮೇಲೆ ಪ್ರೀತಿ ಇರೋದನ್ನ ಕಲಿತೀವಿ. ಇದನ್ನು ಫಾಲೋ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ನೀವು ಒಳ್ಳೇದನ್ನ ಯಾರು ನೋಡಿ ಏನು ಆಯ್ಕೆ ಮಾಡ್ಕೋತೀರ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಜನ್ರೇಷನಲ್ಲಿ ನಾನು ಇದು ಒಳ್ಳೆ ಸಿನಿಮಾ ಬಂದು ನೋಡಿ ಅಂತ ಕೇಳ್ಕೊಳ್ಳೋ ಕ್ಯಾರೆಕ್ಟರ್ ನಂದಲ್ಲ. ಬಟ್ ಇವತ್ತು ನಾನು ಕುತ್ಕೊಂಡು ನನ್ನ ಕಣ್ಣು ಮುಂದೆ ನಡೀತಾ ಇದೇನೆಂದರೆ, ಎಷ್ಟೋ ಒಳ್ಳೆ ಸಿನಿಮಾಗಳು ಆ 80% 60% ಏನು ಹೇಳ್ತೀರಾ ಆ ಕೆಟ್ಟ ಸಿನಿಮಾ ಅಂತ ಯಾವುದು ಹೇಳೋಕ್ಕಾಗಲ್ಲ, ಯಾವುದು ಚೆನ್ನಾಗಿಲ್ದಿರೋ ಸಿನಿಮಾಗಳು ಬಂದು ಈ 40% ಒಳ್ಳೆ ಸಿನಿಮಾಗಳಿಗೆ ಜನ ಬರ್ತಾಯಿಲ್ಲ. ಸೊ ಅಂಥ ಸಂದರ್ಭ ಬಂದಾಗ ಇವಾಗ ಏನು ಮಾಡೋಕ್ಕಾಗಲ್ಲ. ಗ್ರಾಮಾಯಣ ಅಂತ ಒಂದು ಸಿನಿಮಾ, ನನಗೆ ಅವತ್ತು ಒಂದು ಇನ್ಸಿಡೆಂಟ್ ಹೇಳಿದೆ ನಿಮಗೆ, ನಾನು ಹೋಗಿ ಇದು ಮಾಡಿದೆ. ಅದು ಬಿಟ್ಬಿಟ್ಟು ನನಗೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೂ ಗೊತ್ತೇ ಇಲ್ಲ. ಆದರೆ ಆ ಟ್ರೈಲರ್ ನೋಡಿ ನನ್ನ AR ಕೃಷ್ಣ, ನಮ್ಮ ಡೈರೆಕ್ಟರ್, ನನ್ನ ಫ್ರೆಂಡ್ ಆಗಲಿ, ಅವ್ರಿಗೆ ಹೇಳಿದ್ದು ನಾನು ಒಂದೇ ವಿಷಯ, ಗುರು ಈ ಟ್ರೈಲರ್ ನೋಡು ಗುರು, ಏನೋ ಇದೆ ಇಲ್ಲ ಅಂದರೆ. ಯೂಶ್ವಲಿ ಎಲ್ಲ ಹೇಳ್ತಾ ಇರ್ತೀವಿ, ನಾನು ಜಾಸ್ತಿ ತೆಲುಗು ತಮಿಳೇ ಹೇಳ್ತಾ ಇದ್ದೆ ಅವ್ನಿಗೆ.
ಗುರು ಇದು ಚೆನ್ನಾಗೈತೆ ಗುರು ಇದು ಚೆನ್ನಾಗೈತೆ ನೋಡು ಗುರು ಇದೇನೋ ಕಂಟೆಂಟ್ ಇರಂಗೈತೆ ಚೆನ್ನಾಗೈತೆ ಅಂತ ಹೇಳಿ ಎಸ್ ಎಸ್ ನಮ್ಮ ಟೀಮ್ ಹುಡುಗರು ಲಾಸ್ಟ್ ಒಂದೊಂದಿತ್ತು ಕಾಲು ಅಂತ ಸಿನಿಮಾ ವಿನಯ್ ಅವ್ರಿಗೆ ಸಿನಿಮಾ ಮಾಡಿದ್ರು. ಅದೇ ನಮ್ಮ ARK ಕೃಷ್ಣ. ಈಗ ಯಾರು ಅದರಲ್ಲಿ ಡೈಲಾಗ್ ರೈಟರ್ ನನ್ನ ಫ್ರೆಂಡ್ ಯಾರು ಈಗ ಯಾರಲ್ಲಿ ಕುತ್ಕೊಂಡು ಸಂತೋಷ್ ಮುಂದಿನ ಮನೆ ಅಲ್ಲ ಅವರೇ ನೋಡಿ ಹೌದಾ ಅವರು ರೂಮ್ಮೇಟ್ಸ್ ಹೌದಾ ಪ್ಲಸ್ ಅವ್ರು ಯಾರು DOP ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದಾರೆ ಅವರೆಲ್ಲ ಟೀಮ್ ಅವರು ಅಂದೊಂದಿತ್ತು ಕಾಲ ಅಂತ ಮಾಡಿದ್ರು. ಸೂಪರ್ ಸೊ ಆ ವಿನಯ್ ರಾಜ್ಕುಮಾರ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದಾಗ ಅಲ್ಲಿ ಒಂಥರ ಲವ್ ಓಲ್ಡ್ ಇದ್ರಲ್ಲಿ ತೋರಿಸಿದ್ರು. ಇದ್ರಲ್ಲಿ ನೋಡಿದಾಗ ನಾನು ಎಲ್ಲರಿಗೂ ಹೇಳಿದೆ ಗುರು ಏನೋ ಇದೆ ಗುರು ಇದರಲ್ಲಿ ಅಂದೊಂದಿತ್ತು ಕಾಲದಲ್ಲಿ ಅಂತ ಹೇಳಿ. ಸೊ ನೀವು ಬಂದು ಒಂದು ಮಾತು ಹೇಳಿದ್ರಿ, ಏನಂತ ಹೇಳಿದ್ರಿ ಬೆಳಿಗ್ಗೆ ಗುರು ಏನು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಏನೋ ಒಂದು ಮಾತು ಹೇಳಿದ್ರಿ, ಏನು ಹೇಳಿದ್ರಿ ಅದು ಹೇಳಿ. ನಾಳೆ ಬೆಳಿಗ್ಗೆ ನಾನು ಏನೋ ಹೇಳಿದ್ರಿ ಸರ್. ನಾನು ಈ ಓಪನ್ ಆಗಿ ಹೇಳ್ಕೊಂಡ್ಬಿಡ್ತೀನಿ ಸರ್, ಅದರಲ್ಲಿ ಏನು ಸರ್ ಮುಜುಗರ ಏನಿಲ್ಲ ನನಗೆ. ಸರ್ ನನಗೆ ಸದ್ಯಕ್ಕೆ ಆರ್ಥಿಕ ಪರಿಸ್ಥಿತಿಲಿ ತುಂಬ ಕಗ್ಗಂಟಾಗ್ಬಿಟ್ಟಿದ್ದೀನಿ. ಏನಕ್ಕಂದರೆ ನಾನು ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರ ಒಂದು. ಎರಡನೇದೇನೆಂದರೆ ನನಗೆ ಬೇರೆ ಕೆಲಸ ಮಾಡಲಿಕ್ಕೆ ಯಾವುದು ಕೂಡ ನನಗೆ ಆಗ್ತಿಲ್ಲ, ಅದು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ ಫೈನಲಿ ಏನಂದರೆ ನಾನು ಹುಟ್ಟಿ ಬೆಳೆದಿರೋದು ಹಳ್ಳೀಲಿ, ಈಗ ಜೀವನ ಮಾಡ್ತಾ ಇರೋದು ಹಳ್ಳೀಲಿ. ನನಗೆ ಬೆಂಗಳೂರಲ್ಲಿ ಬದುಕಲಿಕ್ಕೆ ನನಗೆ ಒಂದು ರೂಮ್ ಅನ್ನೋದಿಲ್ಲ. ರೂಮ್ ಮಾಡ್ಕೋಬೇಕಂದ್ರೆ ದುಡ್ಡು ಬೇಕು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬೇಕು. ಕೆಲಸ ಸಿಗ್ತಾ ಇದ್ದಾಗ ನಮಗೆ ಹೆಂಗೋ ಮೇಂಟೆನೆನ್ಸ್ ಆಗಿಬಿಡುತ್ತೆ. ಸೊ ನಾವು ಡೈರೆಕ್ಟ್ರು ಅಂತ ಒಂದ್ಸಲ ಅನ್ಸ್ಕೊಂಬಿಟ್ಟಾಗ ಏನು ಗೊತ್ತಾ ಸರ್, ಇನ್ನೊಬ್ಬ ಡೈರೆಕ್ಟ್ರು ನಮ್ಮನ್ನು ಕರೆಯಲ್ಲ, ಕೆಲಸಕ್ಕೆ ಕರೆಯಲ್ಲ. ಬಾ ಗುರು ಅಂತ. ನಾವು ಅಸೋಸಿಯೇಟಾಗಿ ಕೋ ಡೈರೆಕ್ಟ್ರಾಗಿದ್ದಾಗ ಏನು ಗೊತ್ತಾ, ಕರೀತಾರೆ ಬಾ ಗುರು ಅಂತ ಕರೀತಾರೆ. ನಮ್ಗಲ್ಲಿ ಒಂದು ದಿನದ ಇಷ್ಟು ಕೊಡ್ತೀನಪ್ಪ ಅಂತ ಪೇಮೆಂಟ್ ಬರುತ್ತೆ. ಸೊ ಆವಾಗ ನಾವು ಬಚಾವಾಗ್ಬಿಡ್ತೀವಿ. ಸೊ ಡೈರೆಕ್ಟ್ರು ಅಂತಂದಾಗ ಏನು ಗೊತ್ತಾ, ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋ ಗಂಟನೂ ಯಾವುದೇ ಕಾರಣಕ್ಕೂ ಆ ಕಷ್ಟ ಯಾರಿಗೂ ಬೇಡ ಸ್ವಾಮಿ ಅಂತಾರೆ ಅನಿಸ್ಬಿಡುತ್ತೆ. ಸೊ ಆ ಕಷ್ಟದಿಂದ ನಾನೇನು ಹೇಳಿದೆ, ನನ್ನ ಹಳ್ಳಿಗೆ ನಾನು ಸೇರಿಕೊಂಡೆ. ಸೊ ನಮ್ಮದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಡಿಲೇ ಆಗ್ತಾ ಇರೋದ್ರಿಂದ ನನ್ನ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ ಕಾಸುಗಳು ಬೇಕಾಗಿತ್ತಲ್ಲ ಸರ್. ಈ ಹಿಂದೆ ಮಾಡಿರೋ ಕೆಲಸನೇ ಇದು. ಯಾರೇ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ನಾನು ಬೇರೆ ಏನು ಮಾಡೋಕ್ಕೆ ಹೋಗ್ತಿಲ್ಲ. ಅಲ್ಲಿ ಸಣ್ಣ ಇದು ಕಳ್ತನ ಮತ್ತೊಂದು ನಮ್ಮ ಮಾವರ ಜೊತೆಯಲ್ಲಿ ಬಂದೆ. ನಾನು ಬರ್ತೀನಿ ಅಂದೆ. ನೀನು ಡೈರೆಕ್ಟ್ರು ಏನು ಸಿಮೆಂಟ್ ಕಲಿಸ್ಬಾರ್ದಾ, ಇಲ್ಲ ಡೈರೆಕ್ಟ್ರ್ ಕಲ್ಲೆತ್ತು ಕೊಡ್ಬಾರ್ದಾ, ಏನು ನಾನು ಮನುಷ್ಯನ ತಾನೆ, ನಡಿ ಗುರು ಆವಾಗಿಂದ ಮಾಡಿರೋದೇ ಅಲ್ವಾ. ಆಯಿತು ನಡಿ, ಸರಿ ಆಯಿತು ಅಂದೆ. ಬಂದು ಅವ್ರ ಜೊತೆಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಏನಕ್ಕೆ ಅಂದರೆ ನಾಳೆ ನನಗೆ ಗ್ರಾಮಾಯಣ ಪಿಕ್ಚರ್ಗೆ ಹೋಗೋಕೆ ಕಾಸು ಬೇಕಲ್ಲ. ಇವತ್ತು ಕೆಲಸ ಮಾಡಿದ್ರೆ ನಾನು ನಾಳೆ ಪಿಕ್ಚರ್ಗೆ ಹೋಗ್ಬೋದು ಸರ್. ಸೊ ಇವರು ಇದೊಂದು ಮಾತು ಹೇಳಿದ್ರು, ಏನಂದ್ರು ಅಂದರೆ, ನಾನು ಆಗಲೇ ಮಾತು ಹೇಳಿದೆ, ಕುದುರೆ ಓಡಿಸೋ ಕೌಬಾಯ್ ಚರಿತ್ತು, ಕುದುರೆ ವೀಡಿಯೋ ಮಾಡೋ ಕೌಬಾಯ್ ಚರಿತ್ತು, ಯಾಕೆ ಗಾರೆ ಕೆಲಸ ಮಾಡೋದನ್ನ ಕನ್ಫ್ಯೂಸ್ ಆಗಿದ್ದೀರಾ ಅಂತ. ಯಾಕಂದರೆ ಆ ವ್ಯಕ್ತಿ ಬೆಳಗ್ಗೆ ಬಂದಾಗ ನಾಷ್ಟ ತೊಗೊಬಂದರು. ಮುಂಚೆ ಹೇಳ್ತಾಯಿದ್ರು ನಮ್ಮ ಕೃಷ್ಣಣ್ಣ, ನಿಮ್ಮ ಡೈರೆಕ್ಟ್ರ್ ಒಬ್ಬರು ಬರ್ತಾರೆ ಸರ್ ಅಂತ ಹೇಳ್ತಾಯಿದ್ರು. ಅವಾಗ ಬಂದಾಗ ಇವರು ಏನಕ್ಕೆ ಇದು ಮಾಡ್ತಾಯಿದ್ದಾರೆ ಅಂದರೆ, ಸರ್ ನಾಳೆ ನನ್ನ ಅಸೋಸಿಯೇಟಾಗಿ ಕೆಲಸ ಮಾಡಿರೋ ಗ್ರಾಮಾಯಣ ರಿಲೀಸು ಸರ್, ಅದಕ್ಕೆ ಹೋಗೋಕ್ಕೂ ನನ್ನ ಹತ್ರ ಕಾಸಿಲ್ಲ ಸರ್. ಅಟ್ಲೀಸ್ಟ್ 1-2 ದಿನ ಕೆಲಸ ಮಾಡಿದ್ರೆ ಅಲ್ಲಿ ಹೋಗೋಕ್ಕೆ. ನಿಜವಾಗ್ಲೂ ನೀವು ಯಾರೆಲ್ಲ ನೋಡ್ತಾ ಇದ್ದಾರೆ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಆ ಪರಿಸ್ಥಿತಿಲಿ ನಾನು ಇದ್ದೀನಿ, ಪ್ರತಿಯೊಬ್ಬನೂ ಇದ್ದಾನೆ. ಯಾಕೆ ಇದನ್ನು ಕೇಳ್ಕೊತಿದ್ದೀನಿ ಅಂದರೆ, ಆ ವ್ಯಕ್ತಿ ನಾಳೆ ಹೋಗೋಕ್ಕೆ ಕಾಸಿಲ್ಲ ಅಂದಾಗ ನಿಜವಾಗ್ಲೂ ಹೇಳ್ತೀನಿ, ಆ ಪರಿಸ್ಥಿತಿ ನಾನು ಒಬ್ಬ ಆ್ಯಕ್ಟ್ರಾಗಿ ನಾನು ಅನುಭವಿಸಿದ್ದೀನಿ. ಆ ಬೆಂಗಳೂರಲ್ಲಿದ್ದಾಗ ಒಬ್ಬ ಆ್ಯಕ್ಟ್ರ್ ಅಂತ ಅನ್ಸ್ಕೊಂಬಿಟ್ಟಿದ ತಕ್ಷಣ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಎಷ್ಟೋ ಡೈರೆಕ್ಟ್ರುಗಳು ಡೆಲಿವರಿ ಬಾಯ್ ಆಗಿರೋದು, ಎಷ್ಟೋ ಡೈರೆಕ್ಟ್ರುಗಳು ಏನೇನೋ ಕೆಲಸ ಮಾಡ್ತಿರೋದನ್ನ ಕಣ್ಣಲ್ಲಿ ಕಾಣ್ತಿದ್ದೆ. ಆದರೆ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆ ಸಿನಿಮಾ ಬಂದಾಗ ಅಟ್ಲೀಸ್ಟ್ ನಮ್ಮ ಕನ್ನಡದವರು ಪ್ಲೀಸ್ ದಯಮಾಡಿ ಹೋಗಿ ನೋಡಿ ಒಂದು ಸತಿ. ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ ನಮ್ಮ ಇದಕ್ಕೇ ನಾವೇ ನೆಗೆಟಿವ್, ಇದು ಹಂಗೈತೆ ಗುರು, ಇದು ಹಿಂಗೈತೆ ಗುರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಹಿಂದೆಗಡೆ ಇಷ್ಟು ಜನ ಕೆಲಸ ಮಾಡಿರ್ತಾರೆ. ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ಇಂಡಸ್ಟ್ರಿಯಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಇರಲ್ಲ, ಹಿಂದೆಗಡೆ ಇಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ. ದಯಮಾಡಿ ಸರ್, ಒಬ್ಬ ಪ್ರೇಕ್ಷಕ ಕೊಡೋ ರಿವ್ಯೂವಿಂದ ಸಿನಿಮಾ ಹಿಟ್ಟು ಆಗ್ಬೋದು, ಸಿನಿಮಾ ಫ್ಲಾಪು ಆಗ್ಬೋದು. ಬಟ್ ಅದರಿಂದ ನೀವು ಹೇಳಿದ್ರಿ ತುಂಬ ಒಳ್ಳೆಯ ಮಾತು ಸರ್. ತುಂಬ ಜನ ಅನ್ನ ತಿಂತಾರೆ ಸರ್ ಅದರಲ್ಲಿ. ಒಬ್ಬ ಯೂನಿಟ್ ಬಾಯಿಂದ ಹಿಡಿದು ಸೆಟ್ ಬಾಯಿಂದ ಹಿಡಿದು ಒಬ್ಬ ಅಸೋಸಿಯೇಟ್ ಅಸಿಸ್ಟೆಂಟಿಂದ ಹಿಡಿದು 21 ಡಿಪಾರ್ಟ್ಮೆಂಟ್ ಏನಿದೆ, ಅಷ್ಟು ಡಿಪಾರ್ಟ್ಮೆಂಟಲ್ಲೂ ಕೂಡ ಅವ್ರವ್ರದ್ದೇ ಆದಂಥ ಜೀವನ ಕಟ್ಕೊಳ್ಳೋಕ್ಕೆ ಎಷ್ಟೋ ಜನ ಸ್ಟ್ರಗಲ್ ಆಗ್ತಾ ಇರ್ತಾರೆ. ನನಗೆ ಇವತ್ತು ಅದು ನನಗೆ ಕಣ್ಣಲ್ಲಿ ಕಡ್ದಂಗಿದೆ ಇದು ಸರ್. ನನಗೆ ಇವಾಗಲೂ ಅಷ್ಟೇ, ನನ್ನ ಚೀತು ಯುವಕರ ಸಂಘ ಅಂತ ಸಿನಿಮಾ ನಾನು ಸ್ಟಾರ್ಟ್ ಮಾಡಿದಾಗ ತುಂಬ ಖುಷಿ ಪಟ್ಕೊಂಡೆ ಸ್ಟಾರ್ಟ್ ಮಾಡಿದೆ. ನನಗೊಂದು ಡೈರೆಕ್ಷನ್ ಚಾನ್ಸ್ ಸಿಕ್ತು. ಮಾತಾಡ ಶಿವ ಸರ್, ಹಳೋದ್ರಿಂದ ಕುಗ್ಗೋದ್ರಿಂದ ಇಲ್ಲ ನೀವು ಹೇಳಿದ ಮಾತ್ರ ನನಗೆ ಹಳ ಬಂತು ಅಷ್ಟೇ. ನಾನು ಇದನ್ನ ಬಂದ್ಬಿಟ್ಟಿದ್ದೀನಿ. ಈ ನಮ್ಮ ಜನಗಳಿಗೆ ಏನು ಬೇಕು ಗೊತ್ತಾ, ಸಕ್ಸಸ್ ಕೊಟ್ಟು ಕುತ್ಕೊಂಡು ಮಾತಾಡಿದ್ರೆ ಎಲ್ಲರೂ ಕೇಳ್ತಾರೆ. ನಿಜ ಸರ್, ಅರ್ಥ ಆಗ್ತಿದೆ. ನಾವು ಹೊತ್ಕೊಂಡು ನಾವು ಸೆಂಟಿಮೆಂಟಲ್ ಕೇಳ್ಕೊಂಡ್ರೆ ಜನದ ತಪ್ಪಲ್ಲ, ಅದು ನಮ್ಮ ತಪ್ಪು. ಬಟ್ ಅರ್ಥ ಆಗ್ತದೆ, ಎಮೋಷನಲಿ ಅದು ಬಂದ್ಬಿಡುತ್ತಲ್ಲ ಸರ್. ಏನು ಆ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಂಡು ಗೆಲ್ಲೋನೇ ಗಂಡಸು. ನಿಜ, ಅರ್ಥ ಆಗ್ತಿದೆ. ಎಮೋಷನ್ನ ಹೊರಗಿಟ್ಕೊಂಡು ಸೆಂಟಿಮೆಂಟಲ್ ಗೆದ್ರೆ ಏನಂತಾರೆ ಹೇಳಿ ನಮ್ಮನ್ನ, ನಿಜ ಅಲ್ವಾ? ನಾವು ಗಂಡಸು ಇಲ್ಲ ಅಲ್ಲ ನಾವು ಹೇಳಿದ್ರೆ ನೀವು ನಿಮ್ಮ ಮಾತುಗಳು ಹೆಂಗಿದೆ ಗೊತ್ತಾ, ನೀವು ಡೈರೆಕ್ಟ್ರು
ಎಷ್ಟು ಶೂಟ್ ಮಾಡ್ತೀರಾ ಡೈರೆಕ್ಟ್ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಅಂತೀವಿ ಗೊತ್ತಾ. ಸೊ ನಾನು ಅದೇ ಹೇಳ್ತೀನಿ, ನೀವು ಹೇಳಿದ್ದು ಕರೆಕ್ಟ್, ಎಮೋಷ್ನಲ್ ಆಗೋದು ನಮ್ಗೆ ಏನು ಬೇಕಾಗಿಲ್ಲ. ಈಗ ಗುರು ನಾನು ಒಂದು ಮಾತು ಹೇಳ್ತೀನಿ, ಎಮೋಷನಲ್ ಆಗಿ ಹತ್ತು ಕರೆದ್ರೆ ಹೊಟ್ಟೆ ತುಂಬುತ್ತಾ? ಬೆಳಿಗ್ಗೆ ಎದ್ದು ಗಾರ ಕೆಲಸ ಮಾಡ್ತಿದ್ದೆ ತಾನೆ, ಮನೇಲಿ ಕೂತ್ಕೊಂಡು ಹತ್ಬಿಟ್ಟು ಎಲ್ಲ ಹೋಟ್ಲಲ್ಲಿ ಕೂತ್ಕೊಂಡು ಹತ್ಬಿಟ್ಟು ಬಿಲ್ ಕೊಡೋ ಇಲ್ಲ ಅಂದರೆ ಅದೇ ಇವತ್ತು ನಮ್ಮ ಜನಕ್ಕೆ ಏನು ಬೇಕು, ಒಳ್ಳೆ ಸಿನಿಮಾ ಬೇಕು, ಒಳ್ಳೆ ಸಿನಿಮಾ ಕಡೆ ಕೊಡೋಣ. ಇಲ್ಲಿ ನಾನು ಇವತ್ತು ಕುಟ್ಕೊಂಡು ಇಂಟರ್ವ್ಯೂ ಮಾಡಿ ಅಯ್ಯೋ ನಾನು ಒಳ್ಳೆ ಸಿನಿಮಾ ಮಾಡೋದು ಜನ ನನ್ನ ಪಾಲಿಸಿ ಏನಾದ್ರು ಒಳ್ಳೆ ಸಿನಿಮಾ ಮಾಡೋದು ಬರ್ತಾರೆ. ಬಟ್ ಅಂದರೆ ಬರ್ತಾರೆ ನಿಜ, ಆದರೆ ಒಂದು ಶೋ 2 ಶೋ ಉಳಿಸ್ಕೊಳ್ಳೋಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಅವ್ರ ನಂಬಿಕೆ ಗಳಿಸೋಕ್ಕೋಸ್ಕರ ನಮ್ಮ ಜನದಲ್ಲಿ ಕೇಳ್ಕೊಳ್ಳೋದಂದ್ರೆ ದಯಮಾಡಿ ಟೀಸರ್ ಟ್ರೈಲರ್ ಪ್ರೂವ್ ಮಾಡ್ಕೊಂಡ್ರೆ ಸಿನಿಮಾನ ಹೋಗಿ ನೋಡಿ. ಅವರು ರಿವ್ಯೂ ನೋಡಿಕೊಂಡು ಚೆನ್ನಾಗಿದೆಯಾ 5 ಸ್ಟಾರ 6 ಸ್ಟಾರ ಯಾಕೆ ಬೇಕು? ನಮ್ಮ ಕನ್ನಡ ಸಿನಿಮಾ ಅಟ್ಲೀಸ್ಟು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಗುರು, ಟ್ರೈಲರ್ ಚೆನ್ನಾಗೈತಾ, ಅಟ್ಲೀಸ್ಟ್ ಟೀಸರ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಟ್ರಸ್ಟ್ ಬಂತ, ಹೋಗಿ ಒಂದು ಶೋ ನೋಡೋಣ ಅಷ್ಟು ನಾನು ಕೇಳ್ಕೊತಾ ಇರೋದು. ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದು ನಾವೇ. ಎಷ್ಟೋ ಸಿನಿಮಾಗಳು ಥಿಯೇಟ್ರಲ್ಲಿ ನಿಂತ್ಕೊಳ್ಳೋಕ್ಕಾಗ್ದೇನೆ ಒಳ್ಳೆ ಸಿನಿಮಾಗಳು ಹೋಗ್ಬಿಟ್ಟಿದೆಯಲ್ಲ. ನಿಜ, ಇವ್ರು ಜನ ಹೇಳ್ಬೋದು ನೀವು ಒಳ್ಳೆ ಸಿನಿಮಾ ಮಾಡಿದ್ರು ನಾವು ನೋಡ್ತಾರೆ ಇಷ್ಟೆಲ್ಲ ಕುತ್ಕೊಂಡು ಮಾತಾಡ್ಬೇಡ ಅಂತ ಹೇಳ್ಬೋದು. ಬಟ್ ನಾನು ನೋಡ್ದಂಗೆ ನೀವು ನೋಡ್ದಂಗೆ ಎಷ್ಟು ಒಳ್ಳೆ ಸಿನಿಮಾ ಥಿಯೇಟ್ರಿಂದ ಎತ್ತಂಗಡಿ ಆಗ್ಬಿಟ್ಟಿವಿ. ಅಯ್ಯೋ ಸರ್, ಸೊ ನಾವು ಜನ ಹೋಗೋಕ್ಕಿಂತ ಮುಂಚೆನೇ ಥಿಯೇಟ್ರಿಂದ ಹಚ್ಕೊಂಡೋಗ್ಬಿಟ್ಟು ನಾನು ಕೇಳ್ಕೊಂತ ಇರೋದು ಇವತ್ತರಲ್ಲಿ. ನನಗೆ ಗ್ರಾಮಾಯಣ ಟೀಸರ್ ನೋಡಿ ನನಗೆ ಅನಿಸ್ತು ಥಿಯೇಟರ್ಲ್ಲಿ ಹೋಗಿ ಸಿನಿಮಾ ನೋಡ್ಬೇಕು ಅನಿಸ್ತು. ಜನಗಳು ಅದನ್ನೇ ಕೇಳ್ಕೊಂತ ಇದೆ, ಪ್ಲೀಸ್ ದಯಮಾಡಿ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ನಾನೇನಿದ್ದು ಪ್ರಮೋಷನ್ ಸರ್, ಇವನ್ನ ದೇವ್ರನೇ ಡೈರೆಕ್ಟ್ರು ನನಗೆ ಹೇಳಲಿಲ್ಲ. ಡೈರೆಕ್ಟ್ರು ಫೋನ್ ಎತ್ತಿ ಒಂದು ತಿಂಗಳ ಮೇಲಾಗೋಯ್ತು ಬಿಡಿ, ಅವ್ರು ಫುಲ್ ಬಿಸಿ. ಗ್ರಾಮಾಯಣ ಬಿಡಿ ಸೈಡ್ ಟೀಮ್ ಅವ್ರು ಒಬ್ರು ಹೇಳಲಿಲ್ಲ. ಬಟ್ ನೀವು ಅಷ್ಟೊಂದು ಪ್ರೀತಿಯಿಂದ ಇಲ್ಲ ಆ ಸಿನಿಮಾ ಏನೋ ಒಂದು ಅದ್ರ ಬಗ್ಗೆ ಮಾತಾಡೋಣ ಅನ್ನೋದಕ್ಕಿಂತ ಒಬ್ಬ ಗಾರೆ ಕೆಲಸ ಮಾಡೋ ಹುಡುಗನ ಬಗ್ಗೆ ಮಾತಾಡ್ಬೇಕಂತ ಮಾಡ್ತಾ ಇದ್ದೀರಲ್ಲ. ಈಗ ನೀವು ಒಂದು ಸಿನಿಮಾ ಮಾಡಿದ್ರ ಚೀತು ಯುವಕರ ಸಂಘ ಅಂತೇಳಿ, ಅದು ರಿಲೀಸ್ ಆಗಿಲ್ಲ, ಮುಂದಕ್ಕೆ ಎಷ್ಟು ರಿಲೀಸ್ ಆಗುತ್ತೆ ಮುಂದಕ್ಕೆ. ಸೊ ಅದು ಚೆನ್ನಾಗಾಗುತ್ತೆ, ಚೆನ್ನಾಗಿ ಟೀಸರಲ್ಲಿ ಟ್ರೈಲರಲ್ಲಿ ಪ್ರೂವ್ ಮಾಡ್ಕೋತಾರೆ. ಅವತ್ತು ಕೂತ್ಕೊಂಡು ಮಾತಾಡೋಣ. ಅಂದರೆ ಮಾತಾಡದೇ ಇದ್ರೂ ಅವತ್ತು ನಾನು ಕೇಳ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು, ಪ್ರತಿಯೊಂದು ಟೀಸರ್ ಟ್ರೈಲರ್ ಸಿನಿಮಾ, ಕನ್ನಡ ಸಿನಿಮಾ ಯಾವ್ಯಾವುದು ಪ್ರೂವ್ ಮಾಡ್ಕೋತೇವೆ ಅವ್ರಿಗೋಸ್ಕರ ನಾವು ಮಾತಾಡ್ತಾ ಇರೋದು. ನಾಟ್ ಓನ್ಲಿ ಗ್ರಾಮಾಯಣ, ನಾಟ್ ಓನ್ಲಿ ನೀವು ಮಾಡಿರೋ ಸಿನಿಮಾ ಅಲ್ಲ, ಪ್ರತಿಯೊಬ್ಬರು ನಾಳೆ ನಾನು ಮಾಡ್ಬೋದು, ನೀವು ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು, ಇನ್ನೊಬ್ಬ ಯಾರೋ ಈ ಥರನೇ ಕೆಲಸ ಮಾಡ್ಕೊಂಡು ಎಷ್ಟೋ ಜನ ಮಾಡ್ಕೊಂಡು ಪ್ರೂವ್ ಮಾಡ್ತಾರೆ ಗೊತ್ತಾ. ಅಂಥವ್ರಿಗೋಸ್ಕರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಅಟ್ಲೀಸ್ಟ್ ಪ್ರೂವ್ ಮಾಡ್ಕೊಂಡಿರೋ ಆ ಟೀಸರ್ ಟ್ರೈಲರ್ ಅನ್ನೋದು ಏನಿರುತ್ತೆ ಅದೇ ಪ್ರಾಮಿಸಿಂಗ್, ನಾನು ಇದು ಮಾಡಿದ್ದೀನಿ ಗುರು ಅಂತ ಹೇಳ್ಕೊಳಕ್ಕೆ. ಅದು ಪ್ರೂವ್ ಮಾಡ್ಕೊಳಕ್ಕೆ ಒಂದೇ ಒಂದು ಚಾನ್ಸ್ ಕೊಡಿ. ನಮ್ಮ ಕನ್ನಡದಲ್ಲಿ ಎಷ್ಟೋ ಹೀರೋಗಳು, ಎಷ್ಟೋ ಡೈರೆಕ್ಟರ್ಗಳು ಈ ಥರ ನಂತರ ಇವ್ರ ಥರ ಇಲ್ಲಿ ಕೆಲಸ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಉಟ್ಕೊತೀವಿ. ತೆಲುಗುಲಿ ತಮಿಳಲ್ಲಿ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ ಅನ್ನೋದು ಬಿಟ್ಟು ನಮ್ಮಲ್ಲೂ ಇಷ್ಟು ಜನ ಮುಂದೆ ಬರೋದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡಿ. ಮತ್ತು ಶಿವು ಸರ್ ಅವ್ರದ್ದು ಚೀತು ಯುವಕರ ಸಂಘ ಅಂತ ಚೀತು ಸಂಘ ಅಂತ ಒಂದು ಸಿನಿಮಾ ಬರ್ತಾ ಇದೆ. ದಯಮಾಡಿ ನಾನು ಮೊದಲೇ ಹೇಳ್ದೆ ನನಗೆ ಸರ್, ಅದು ಚೀತು ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಮಧ್ಯಕ್ಕೆ ಬರ್ತೀನಿ. ದೇವ್ರ ಸತ್ವಾಗಲೂ ನಾನೊಬ್ಬ ಈ ಹಳ್ಳಿ ಹುಡುಗನಿಗೆ ಅದೇನು ನಂಬು ಕೊಟ್ಟರು ನನಗಂತೂ ಗೊತ್ತಿಲ್ಲ. ಕತೆ ಹೇಳಿದ ತಕ್ಷಣ ಒಂದೇ ಮಾತಿಗೆ ಒಪ್ಕೊಂಡು ಅವಕಾಶ ಕೊಟ್ಟಂಥ ನನ್ನ ನಿರ್ಮಾಪಕರು, ನನ್ನ ಅನ್ನದಾತರು ಚೇತನ್ ರಾಜ್ ಅಂತ. ಅಯ್ಯೋ, ನಿಮ್ಮ ಹತ್ರ ನಾನು ನಿಮಗೆ ಅವರು ಆ್ಯಕ್ಚುಲಿ ನೀವು ಗೊತ್ತಂತೆ, ಅವರು ನಮ್ಮ ಮನೆಯಿಂದನೇ ಅವ್ರು ಜಿಮ್ಮಿರೋ ಶಿವು ಅಂತಲೂ ಹೇಳಿದ್ರು ನನಗೆ ಬೆಂಗಳೂರಲ್ಲಿ. ಚೇತನ್ ರಾಜ್ ಅಂದ್ಬಿಟ್ಟು ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದಾದಮೇಲೆ ನನ್ನ ಗೆಳೆಯ ಚೀತು ಹೀರೋ ಸನತ್ ಅಂದ್ಬಿಟ್ಟು ತುಂಬ ಪ್ರಾಮಿಸಿಂಗ್ ಹೀರೋ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಜೊತೆಗೆ ವಿರಾಣಿಕಾ ಶೆಟ್ಟಿ, ಕಿರಣ್ ತೋಟಂಬೈಲ್ ಅಂತ ಇವರೆಲ್ಲ ಸೇರ್ಕೊಂಡಿರೋದ್ರಿಂದನೇ ನನ್ನ ಸಿನಿಮಾ ಆಗಿದ್ದು. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ. ಎತ್ತೋರ್ಗೆ ಯಜ್ಞಾನ ಮುದ್ದು ಅಂತ ಗಾದೆ ಇದೆ. ಬಟ್ ನನ್ನ ಸಿನಿಮಾ ಬಗ್ಗೆ ನಾನು ಈಗ ಮಾತಾಡೋಕ್ಕೊಳ್ಳಲ್ಲ, ಯಾಕಂದರೆ ಎಲ್ಲ ಕಂಪ್ಲೀಟ್ ಆಗಲಿ. 10-11ಕ್ಕೆ ಸಾಂಗ್ ಶೂಟಿಂಗ್ ಇದೆ. ಅದು ಮುಗಿದಾದ್ಮೇಲೆ ನಾನು ಚರಿತಣ ಜೊತೆ ಕೂತ್ಕೊಂಡು ಮತ್ತೆ ಒಂದು ಸಕ್ಸಸ್ ಇಂಟರ್ವ್ಯೂ ಮಾಡ್ತೀನಿ. ಈಗ ಸದ್ಯಕ್ಕೆ ಅಣ್ಣ ಏನು ನನ್ನ ನೋಡಿ ಇಷ್ಟೆಲ್ಲ, ಬಾಗುರು ನೀನು ಡೈರೆಕ್ಟ್ರಾಗಿ ಬಂದು ಗಾರೆ ಕೆಲಸ ಮಾಡ್ತಾಯಿದ್ದೆ, ನನಗೆ ತುಂಬ ಖುಷಿ ಆಯಿತು, ಇಷ್ಟ ಆಯಿತು ಬಾಗುರು, ನಿಮ್ಮಂಥ ಡೈರೆಕ್ಟ್ರುಗಳಿಗೆ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತ ಏನೋ ಒಂದು ಅಣ್ಣ ಮಾಡಿದ್ದಾರೆ. ದಯವಿಟ್ಟು ಸಪೋರ್ಟ್ ಬೇಜಾರು ಮಾಡ್ಕೋಬೇಡಿ, ಯಾರುವೆ ಸಪೋರ್ಟ್ ಮಾಡಿ. ನಾನು ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ದಯವಿಟ್ಟು ನಾನು ಮಾಡ್ತಾ ಇರೋದು ನಿಜ. ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದು ನಾಳೆ ಗ್ರಾಮಾಯಣ ಸಿನಿಮಾ ರಿಲೀಸು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರು ಹೀರೋ ಆಗಿ, ಮತ್ತು ಮುಖ್ಯ ಪಾತ್ರದಲ್ಲಿ ಲೂಸ್ ಮಾದ ಯೋಗಿ ಅವರಿದ್ದಾರೆ, ಮೇಘಾ ಶೆಟ್ಟಿ ಅವರು, ದೊಡ್ಡ ತಾರಾ ಬಳಗ ಇದೆ. ಆಮೇಲೆ ನೀವು ಯಾವ ಆ್ಯಂಗಲಲ್ಲೂ ಕೂಡ ವಿನಯ್ ರಾಜ್ಕುಮಾರ್ ಈ ಥರ ಆ್ಯಕ್ಟಿಂಗ್ ಮಾಡ್ತಾರಾ ಅಂತ ಊಹಿಸೋಕ್ಕೂ ಸಾಧ್ಯ ಇಲ್ಲ, ಆ ಥರ ಮಾಡಿದ್ದಾರೆ. ಆ ಸಿನಿಮಾ ನೋಡಿ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್, ದಯವಿಟ್ಟು ಪ್ಲೀಸ್. ಆಗಲೇ ಹೇಳಿದ್ನಲ್ಲ, ಇವ್ರ ಸಿನಿಮಾ ಇರ್ಬೋದು, ನನ್ನ ಸಿನಿಮಾ ಇರೋದು, ಯಾವ ಸಿನಿಮಾ ಇರ್ಬೋದು, ಆ ಟೀಸರ್ ಟ್ರೈಲರ್ ಸಾಂಗ್ಸ್ ಅನ್ನೋದು ನಿಮಗೆ ಟ್ರಸ್ಟ್ ಬಂದರೆ ಪ್ಲೀಸ್ ದಯಮಾಡಿ ಹೇಳ್ತೀನಿ, ನಿಮ್ಮ 2.5 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಏನು ಖರ್ಚಾಗುತ್ತೋ ಅದನ್ನು ನಮ್ಮ ಕನ್ನಡದವ್ರಿಗೋಸ್ಕರ ನಮ್ಮ ಥಿಯೇಟ್ರಲ್ಲಿ
ದಯಮಾಡಿ ಇನ್ವೆಸ್ಟ್ ಮಾಡಿ ನಮ್ಮ ಅಂದರೆ ಇನ್ವೆಸ್ಟ್ ಮಾಡಿ. ಯಾಕೆ ಅಂದರೆ ಈ ಥರದವರು ನನ್ನ ಥರದವರು ಹಿಂದೆ 100 ಜನ ಇದ್ದೀವಿ. ಅದು ತೆರೆ ಮೇಲೆ ಕಾಣಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಹೀರೋಯಿನ್ಗಳು ಒಂದಷ್ಟು ಆರ್ಟಿಸ್ಟ್ಗಳು ಕಾಣಿಸ್ಕೋಬೋದು. ಅವ್ರು ಕಾಣಿಸ್ಕೋಬೇಕು ಅಂದರೆ ಈ ಥರದವ್ರ ಶ್ರಮ ಬೇಜಾನಿರುತ್ತೆ. ದಯಮಾಡಿ ಅದಕ್ಕೊಂದು ಒಂದು ಚೂರು ಕರುಣೆ ತೋರಿಸಿ ನಮ್ಮ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಂಬಿರೋ ಆಂಜನೇಯ, ರಾಮ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್. ಜೈ ಶ್ರೀರಾಮ್. ಥ್ಯಾಂಕ್ಸ್ ಅಣ್ಣ. ಒಳ್ಳೆಯದಾಗಲಿ ಬಾಗುರು. ಆಗುತ್ತೆ. ಥ್ಯಾಂಕ್ ಯು.